ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಮುಡಾ ಹಗರಣದಿಂದ ಪಾರಾಗಲು ದೇವರ ಮೊರೆ ಇಂದು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಸಿದ್ದರಾಮಯ್ಯ ಭೇಟಿ ದೇವರ ದರ್ಶನದ ಬಳಿಕ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ಮುಡಾ ಹಗರಣ ಸಂಬಂಧ ಅಧಿಕಾರಿಯ ತಲೆದಂಡ ಮೊನ್ನೆ ವರ್ಗಾವಣೆ ಮಾಡಿದ್ದ ಸರ್ಕಾರದಿಂದ ಈಗ ಅಮಾನತು ಮಾಡಿ ಆದೇಶ ಹಾವೇರಿ ವಿವಿ ಕುಲಸಚಿವರಾಗಿ ಆಯ್ಕೆಯಾಗಿದ್ದ ಜಿಟಿ ದಿನೇಶ್ ಕುಮಾರ್ ಸಸ್ಪೆಂಡ್ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯದ ಬಗ್ಗೆ ಸರ್ಕಾರ ಅಲರ್ಟ್ ಸಮಗ್ರ ವಿಚಾರಣೆ ನಡೆಸಿ ವರದಿ ನೀಡುವಂತೆ ಸಿಸಿಬಿಗೆ ಆದೇಶ ಮೊಬೈಲ್ ಬಳಕೆ ಸೇರಿದಂತೆ ಅಕ್ರಮ ಚಟುವಟಿಕೆಗಳ ಬಗ್ಗೆ ಸಮಗ್ರ ವಿಚಾರಣೆ ನಡೆಸಿ ರಿಪೋರ್ಟ್ ನೀಡಲು ಸೂಚನೆ ನಾನು ಸಿಎಂ ಅಭ್ಯರ್ಥಿ ಎಂದಿದ್ದ ಆರ್ವಿ ದೇಶಪಾಂಡೆಗೆ ಡಿಕೆ ಟಾಂಗ್ ಸದ್ಯಕ್ಕೆ ಮುಖ್ಯಮಂತ್ರಿ ಪೋಸ್ಟ್ ಖಾಲಿ ಇಲ್ಲ ಎಂದ ಡಿಕೆಶಿ ಇತ ಫಸ್ಟ್ ಖುಷಿ ಪಡುವವನೇ ನಾನು ಎಂದ ಸಚಿವ ಮಂಕಾಳು ವೈದ್ಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ 3 ಕ್ಷೇತ್ರ ಗೆಲ್ಲುತ್ತೆ ಅಂತ ಸಚಿವ ಜಮೀರ್ ವಿಶ್ವಾಸ ಚನ್ನಪಟ್ಟಣದಲ್ಲಿ 30,000 ಲೀಡ್ನಲ್ಲಿ ನಾವು ಗೆಲ್ತೇವೆ ರಾಹುಲ್ ಗಾಂಧಿ ಡಿಕೆ ಯಾರೇ ಅಭ್ಯರ್ಥಿಯಾದರೂ ಅದು ಕಾಂಗ್ರೆಸ್ ಪಕ್ಷ ಎಂದ ಜಮೀರ್ ಖರ್ಚು ಎಷ್ಟೇ ಆದರೂ ಕೆಎಎಸ್ ಮರುಪರೀಕ್ಷೆ ಮಾಡ್ತೀವಿ 2 ತಿಂಗಳ ಒಳಗೆ ಪರೀಕ್ಷೆ ನಡೆಸಿ ಅಂತ ಸಿಎಂ ಹೇಳಿದ್ದಾರೆ ನ್ಯಾಯ ಒದಗಿಸೋಕೆ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಎಂದ ಗೃಹ ಸಚಿವ ಪರಮೇಶ್ವರ್ ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರಿಂದ ಮತ್ತೆ ನಾಡದ್ರೋಹಿ ಘೋಷಣೆ ಬೀದರ್ ಬಾಲ್ಕಿ ನಿಪ್ಪಾಣಿ ಕಾರವಾರ ಸಂಯುಕ್ತ ಮಹಾರಾಷ್ಟ್ರ ಎಂದ ಕಿಡಿಗೇಡಿಗಳು ಶರದ್ ಪವಾರ್ ಸಮ್ಮುಖದಲ್ಲೇ ಘೋಷಣೆ ಕೂಗಿ ಒದ್ದಟತನ ವಿಜಯಪುರದಲ್ಲಿ ಉದ್ಯಮಿಯ ಕಾರ್ ದರೋಡೆ ಮಾಡಿದ ಕಳ್ಳರ ಬಂಧನ ಕಾರು ಅಡ್ಡಗಟ್ಟಿ ಕಣ್ಣಿಗೆ ಖಾರದ ಪುಡಿ ಎರಚಿ ಚಿನ್ನ ನಗದು ದೋಚಿದ್ದ 3 ಅರೆಸ್ಟ್ ಕಾರು ಚಾಲಕನೇ ಆರೋಪಿಗಳಿಗೆ ಮಾಹಿತಿ ನೀಡಿದ ಕಿಂಗ್ ಪಿನ್ ಅನ್ನೋದು ತನಿಖೆಯಲ್ಲಿ ಪತ್ತೆ ಸ್ವರ್ಗಲೋಕಕ್ಕೆ ಹೋಗಬೇಕಾದ್ರೆ ಸಂಸ್ಕೃತ ಕಲಿಯಬೇಕೆಂದ ಪುತ್ತಿಗೆ ಶ್ರೀಗಳು ಉಡುಪಿ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಜನ್ಮಾಷ್ಟಮಿ ಸಮಾರೋಪ ಕಾರ್ಯಕ್ರಮದಲ್ಲಿ ಹೇಳಿಕೆಗೆ ವಿರೋಧ ವ್ಯಕ್ತವಾದಾಗ ದೇವರ ಕಾರ್ಯದಲ್ಲಿ ದೇವ ಭಾಷೆಯನ್ನೇ ಬಳಸುತ್ತೇವೆಂದು ಸ್ಪಷ್ಟನೆ ಶಾಲೆಗೆ ತೆರಳಲು 10 ಕಿಲೋಮೀಟರ್ ನಡೆಯಬೇಕಿದ್ದ ಮಕ್ಕಳಿಗೆ ಇನ್ಮುಂದೆ 10 ನಿಮಿಷ ಸಮಸ್ಯೆ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತ ವರದಿ ಮಾಡಿದ ಬೆನ್ನಲ್ಲೇ ಊರಿಗೆ ಬಂತು ಬಸ್ ಖುಷಿಯಲ್ಲಿ ನ್ಯೂಸ್ ಫಸ್ಟ್ಗೆ ಧನ್ಯವಾದ ತಿಳಿಸಿದ ಮಕ್ಕಳು ಗುಜರಾತ್ನಲ್ಲಿ ನಿರಂತರ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ವರುಣನ ಅಬ್ಬರಕ್ಕೆ ವಾಹನ ಸವಾರರು ಪರದಾಡಿದ್ರೆ ಜನಜೀವನ ಅಸ್ತವ್ಯಸ್ತ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಲಗ್ಗೆ ಇಟ್ಟ ಮೊಸಳೆಗಳಿಂದ ಜನ ಕಂಗಾಲು ಬಿಜೆಪಿಯ ರಾಷ್ಟ್ರೀಯ ಸದಸ್ಯತ್ವ ಅಭಿಯಾನಕ್ಕೆ ಪ್ರಧಾನಿ ಮೋದಿ ಚಾಲನೆ ಸಂಘಟನಾ ಪರ್ವ ಸದಸ್ಯ ಅಭಿಯಾನಕ್ಕೆ ದೆಹಲಿಯ ಕಚೇರಿಯಲ್ಲಿ ಚಾಲನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೆಪಿ ಚಡ್ಡಾ ಸೇರಿ ಹಲವರು ಉಪಸ್ಥಿತ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಸರ್ಕಾರದಿಂದ ಹೊಸ ಕಾನೂನು ಅತ್ಯಾಚಾರ ಮತ್ತು ಕೊಲೆ ಅಪರಾಧಿಗಳಿಗೆ ಮರಣ ದಂಡನೆ ಇಂದು ವಿಧಾನಸಭಾ ಅಧಿವೇಶನದಲ್ಲಿ ಮಂಡನೆ ಇಂದಿನಿಂದ 3 ದಿನಗಳ ಕಾಲ ಪ್ರಧಾನಿ ಮೋದಿ ವಿದೇಶ ಪ್ರವಾಸ ಬ್ರೂನೈ ಹಾಗೂ ಸಿಂಗಾಪುರ ಪ್ರವಾಸ ಮಾಡಲಿರುವ ಮೋದಿ ಮೊದಲು ಬ್ರೂನೈಗೆ ತೆರಳಿ ನಂತರ ಸಿಂಗಾಪುರ್ಗೆ ಹಾರಲಿರುವ ಪ್ರಧಾನಿ ಕೆನಡಾದ ವ್ಯಾಂಕೂವರ್ನಲ್ಲಿರುವ ಪಂಜಾಬಿ ಗಾಯಕನ ಮನೆ ಹೊರಗೆ ಗುಂಡಿನ ದಾಳಿ ಎಪಿ ಧಿಲ್ಲೋನ್ ಮನೆ ಹೊರಗೆ ಫೈರಿಂಗ್ ಮಾಡಿದ ದುಷ್ಕರ್ಮಿಗಳು ಜೈಲಿನಲ್ಲಿರುವ ಲಾರೆನ್ಸ್ ಬಿಷ್ಣೋಯ್ ಮತ್ತು ಗ್ಯಾಂಗ್ಸ್ಟರ್ ರೋಹಿತ್ ಗೋಡಾರ ಎಂಬಾತನ ಗ್ಯಾಂಗ್ನಿಂದ ಅಟ್ಯಾಕ್ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಮುಂದುವರೆದ ಭಾರತದ ಪದಕ ಬೇಟೆ ಜಾವ್ಲಿನ್ ಥ್ರೋನಲ್ಲಿ ಚಿನ್ನಕ್ಕೆ ಮುತ್ತಿಟ್ಟ ಸುಮಿತ್ ಅಂಟಿಲ್ ಇತ ಪುರುಷರ ಹೈಜಂಪ್ನಲ್ಲಿ ಬೆಳ್ಳಿ ಪದಕ ಗೆದ್ದ ನಿಶಾದ್ ಕುಮಾರ್ ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.